ಈ ಅಡಿಕೆಯನ್ನು ಇಲ್ಲಿಟ್ಟು ಹೀಗೆ ಪ್ರೆಸ್ ಮಾಡಬೇಕು. ಇದು ಕೋಕ. ಈ ಅಡಿಕೆ ಕೋಕ ಸಿಕ್ಕಿದರೆ 2 ಸರ್ತಿ ಹೀಗೆ ತಿರುಗಿಸಿ ಹೀಗೆ ಕೊಟ್ಟರೆ ಆಯಿತು. ಹೀಗೆ ಸಿಕ್ಕಿದರೆ ಈ ಟೈಪು ಆಗ್ತದೆ. ಅದನ್ನು ನಾವು ಹೀಗೆ ಕೈಯಿಂದ ತೆಗಿಲಿಕ್ಕೆ ಸುಲಭ ಆಗ್ತದೆ. ಹೀಗೆ ಈ ಅಡಿಕೆಯನ್ನು ಹೀಗೆ ಜಸ್ಟ್ ಪಟೋರ ಬಂದರೆ ಈ ರೀತಿ ಬರ್ತದೆ. ಕರಿಗೋಟು ಅಡಿಕೆ ಇಡುವಾಗ ಸ್ವಲ್ಪ ಕ್ರಾಸ್ ಮಾಡಿ ಹೀಗೆ ಇಟ್ಟು ಬಿಟ್ಟರೆ ಆಯ್ತು. ಹೀಗೆ ಲೆವೆಲ್ ಅಲ್ಲ, ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ಹೀಗೆ ಆಗ್ತದೆ. ಸ್ವಲ್ಪ ಕ್ರಾಸ್ ಹೀಗೆ ಇಷ್ಟು ಮತ್ತು ಕೋಕ ಸಿಕ್ಕಿದರೆ ಅದನ್ನು 2 ಸರ್ತಿ ಹೀಗೆ ಮಾಡಬೇಕಾಗ್ತದೆ. ತಿರುಗಿಸಿಕೊಟ್ರೆ ಹೀಗೆ ಕೊಟ್ಟರೆ ನಮಗೆ ಸುಲಿಲಿಕ್ಕೆ ಆಗ್ತದೆ. ಮತ್ತು ಇದರಲ್ಲಿ ಇಲ್ಲಿ ಎಣ್ಣೆ ಹಾಕಿಕೊಳ್ಬೇಕು. ಇಲ್ಲಿ ಆಯಿಲ್ ಬಿಡಬೇಕು. ಈ ಸೈಡಿಗೆ ಕೂಡ ಆಯಿಲ್ ಬಿಡಬೇಕು. ಮತ್ತು ಈ ಸ್ಪ್ರಿಂಗಿಗೆ ಆಯಿಲ್ ಬಿಡಬೇಕು. ಈ ಸ್ಟ್ಯಾಂಡಿಗೆ ಇಗೊಳ್ಳಿ, ಮೇಲೆ ಕೆಳಗೆ ಬರುವಾಗ ಆಯಿಲ್ನ ಅಂಶ ಇದ್ದರೆ ಸ್ವಲ್ಪ ಸುಲಭ ಆಗ್ತದೆ. ಥ್ಯಾಂಕ್ ಯು.